ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ.
సంకల్పాన్ని పలకాలి. శ్రీహకాంతాయ కళ్యాణ నిథయే నిథయేర్థినాం శ్రీ వెంకట నివాసాయ శ్రీనివాసాయ తే నమః. శ్రౌత స్మార్త ఆదికం కర్మ నిఖిలం येन सूत्रितं तस्मै समस्त वेदार्थ विदे विखनसे नमः. शुक्लांबरधरं विष्णुं शिशिवर्णं चतुर्भुजं प्रसन्नवदनं ध्यायेत् सर्व विघ्नोपशान्तये. श्री गोविंद गोविंद गोविंद. अथ भगवतो महापुरुषस्य महाविष्णोः आज्ञया प्रवर्तमानस्य अद्य ब्रह्मणः द्वितीयपरार्थे श्वेतवराहकल्पे वैवस्वतमन्वन्तरे कलियुगे प्रथमपादे जम्बूद्वीपे भारतवर्षे भरतखण्डे शकाब्दे मेरोः दक्षिणे पार्श्वे आदिवराह क्षेत्रे वेंकटाचले कल्याणमंडपे भगवत भागवत आचार्याणां सन्निधौ एवं गुण विशेषण विशिष्टायाम् अस्यां शुभतिथौ अस्य देवदेवस्य भगवतो नारायणस्य श्रियःपतेः पुरुषोत्तमस्य श्रीमते अखिलांडकोटि ब्रह्मांड नायकस्य श्रीभू नीला समेत श्रीनिवास स्वामिनः वैवाहिक कल्याण महोत्सव कर्मणि अस्य యజమానస్య. అందరూ మీ గోత్రాన్ని మనసులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి. మమ సహ కుటుంబస్య సబాంధవస్య सपरिवारस्य क्षेमस्थैर्य धैर्य विजय अभय आयुः आरोग्य ऐश्वर्य अभिवृद्ध्यर्थं सत्संतान सौभाग्य सिद्ध्यर्थं राजद्वारे राजमुखे सर्व अनुकूल सिद्ध्यर्थं श्री श्रीनिवास स्वामिनः वैवाहिक कल्याण महोत्सवं श्री वैखानस भगवच्छास्त्र मार्गेण आचार्य मुखेन अहं कारयिष्ये. सर्वं श्रीनिवासार्पणमस्तु. गोविंद गोविंद. कांताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि. अनाकुलं गोकुलमुल्ललास यत्पालितं नित्यमनाविलात्म तस्मै नमो नीरदनीलभासे कृष्णाय कृष्णारमणप्रियाय. ಕೃಷ್ಣಾರಮಣಪ್ರಿಯನಾದಂತಹ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸನ ಪಾದಪದ್ಮಗಳನ್ನು ನಮಿಸುತ್ತಾ ಭಜಿಸುತ್ತಾ ಅರ್ಚಿಸುತ್ತಾ ಭಕ್ತರೆಲ್ಲರೂ ಕೂಡ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರಿಂದ ಮೊಟ್ಟ ಮೊದಲಿಗೇನೆ ಅರ್ಚಕ ವರೇಣ್ಯರು ಸಂಕಲ್ಪವನ್ನು ಮಾಡಿಸಿ ಬಹಳ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಇರಿಸಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದಾರೆ.
ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದ ಮಂತ್ರಗಳನ್ನು ಅರ್ಚಕವರೇಣ್ಯರು ಉಚ್ಚರಿಸುತ್ತಿದ್ದಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕೈಂಕರ್ಯ ವಿಶೇಷವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲೀಗ ಶುದ್ಧಿ ಪುಣ್ಯಾಹ ವಾಚನ ಅಥವಾ ಸ್ವಸ್ತಿ ಪುಣ್ಯಾಹ ವಾಚನ ಎಂಬುದಾಗಿ ಕರೆಯುತ್ತಾರೆ. ಕೈಂಕರ್ಯವನ್ನು ಅರ್ಚಕವರೇಣ್ಯರು ಆರಂಭಿಸ್ತಾ ಇರುವಂತಹದ್ದು. ಮಂತ್ರಗಳನ್ನು ಕೇಳುತ್ತಾ ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ಮಂಗಳಂ. ಹರೇ ಶ್ರೀ. ಓಂ ಧಾರಾಸುತಪ್ತು ಶರವಾಣಯೇ ಸುತರತ್ತರಿತ್ತ ಪರಿಪೂರಿತೇಶೇ ಅಪೋಮಿ ಗೃಹನ್ ಪ್ರತಿಮಾದಗಿಷ್ಯೇ ಗೃಣಾಮಿ ಸತ್ತಾಗಂ ಸುಚಿರಾಗಂ ಸುಧರ್ಮ ಇದಮಾಪ ಶಿವಾ ಶಿವತಮಾ ಶಾಂತಾ ಶಾಂತತಮಾ ಶುಭಾ ಶುಭತಮಾ ಪೂತಾ ಪುತತಮಾ ಪುಣ್ಯಾ ಪುಣ್ಯತಮಾ ಮೇಧ್ಯ ಮೇಧ್ಯತಮಾ ಅಮೃತಾ ಅಮೃತರಸಾಃ ಪೂತಾ ಬ್ರಹ್ಮ ಪವಿತ್ರೇಣ ಪೂತಾ ಸೂರ್ಯಸ್ಯ ರಶ್ಮಿಭಿಃ ಏತೇ ಶತಂವರ್ಣಯೇ ಸಹಸ್ರಂ ಯಜ್ಞಯಾ ಪಾಶಾಮಿತರಾ ಪುತ್ರ ತೇಭ್ಯೋ ನ ಇಂದ್ರಸ್ಯ ವಿದೋದ ವಿಷ್ಣು ವಿಶ್ವೇ ದೇವಾಮಂಜನ ಮೃತಸ್ವಸ್ಯ ಅಸ್ಮಿನ್ ಕುಂಭೇವಂ ವರ್ಣಮಾವಾಹಯಾಮಿ ಪ್ರಜೇತಸಮಾವಾಹಯಾಮಿ ಭಕ್ತಾಮ್ರಧರಮಾವಾಹಯಾಮಿ ಯಾದಸ್ಪತಿಮಾವಾಹಯಾಮಿ ವರುಣಾಯ ನಮಃ ಇದಮಾಸನಂ ವರುಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ವರುಣಾಯ ನಮಃ ಪ್ರಜೇತಸೇ ನಮಃ ರಕ್ತಾಮ್ರಧರಾಯ ನಮಃ ಯಾದಸ್ಪತಯೇ ನಮಃ ಪುಷ್ಪಾಣಿ ಸಮರ್ಪಯಾಮಿ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ ಸುಧೀಶ್ವರಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರ್ಣ ಪ್ರಚೋದಯಾತ್ ವರುಣಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಯಾದೋ ನಿರ್ವಿಘ್ನೇನ ಪರಿಸಮಾ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಂ ಕರಿಷ್ಯೇ ವಿಶ್ವಕ್ಸೇನಂ ಚತುರ್ಬಾಹುಂ ಸಂಘಟಿಕೃತಮನ್ವಿತಂ ಜಗಾಪತಿಂ ಶೃಂಗಕೇತಂ ಸುಪುಷ್ಪರ್ಧವಾಹನಂ ಪೂರ್ವಾಚಾರೋತ್ತಮಂ ದೇವಂ ದಕ್ಷಿಣಾಮುಖಮರ್ಚಕೇತ್ ಆಗ್ನೇಯಸ್ಮಾದಜಾಮಹೇ ತ್ವಾ ವಿಶ್ವೇಶದಾತ್ತಂ ಹಿದೋ ನ ಶಂಭೋ ವೈರಾಜಂದೇಶೋ ಧನ್ಯಧತ್ತಾಂ ಪ್ರಣಯಿಷ್ಯಾಮ ದೇಶೋ ವಿಪಧಾನಾಮನಾದರ್ಯಾಮೇ ಸಸ್ತಾಂ ಧನಿದಾನ್ ದಧಾತ ಪದ್ಮಾಗಾರಮಂಡಲೇ ಓಂಭೂಹ ವಿಶ್ವಕ್ಸೇನಮಾವಾಹಯಾಮಿ ಶಾಂತಮಾವಾಹಯಾಮಿ ಹರಮಾವಾಹಯಾಮಿ ಅಮಿತಮಾವಾಹಯಾಮಿ ನಿತ್ಯಾನುಭಾಗಿನಮಾವಾಹಯಾಮಿ ತದ್ದಕ್ಷಿಣೇ ಸೂತ್ರಪತಿಮಾವಾಹಯಾಮಿ ವಾಣೀಜಿಗಾಮಾವಾಹಯಾಮಿ ಸೂತ್ರಪದೀರ್ಘಾ ಸಮೇತ ಶ್ರೀ ವಿಶ್ವಕ್ಸೇನಸ್ಯ ಇದಮಾಸನಂ. ವಿಶ್ವಕ್ಸೇನಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ವಿಶ್ವಕ್ಸೇನಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಸರ್ವೋಪಚಾರಾನ್ ಸಮರ್ಪಯಾಮಿ ವಿಶ್ವಕ್ಸೇನ ಸ್ಮೃತೋ ರಾಜ ಭಗವಾನ್ ಸರ್ವಕರ್ಮಣಃ ತಸ್ಮಾತ್ ನಾಣ್ಯಮಪಾಸೀತ ಕರ್ಮಣಾಂ ವಿಘ್ನಶಾಂತಯೇ ಆರಂಭೇ ಕರ್ಮಣಾಂ ಪುಷ್ಟಿಂ ವಿಜ್ಞಾನಾಂ ಪ್ರಥಮಾತ್ಯಜ ಕುರ್ಯಾತ್ ಸಪರಿವಾರಸ್ಯ ವಿಶ್ವಕ್ಸೇನಸ್ಯ ಪೂಜನಂ ಭವದ್ಭಿರ್ನುಕ್ನಾದಃ ಸುಪುಣ್ಯಂ ಪುಣ್ಯಾಹಂ ವಾಚಗಿಷ್ಯೇ ವಾಚ್ಯತಾಂ ಸುಪುಣ್ಯಾಹಂ ಕರೋಮಿ ಕುರುಷ್ವ ಸ್ವಸ್ತಿ ಸುಪ್ರೋಕ್ಷಿತಂ ಅಸ್ತು ಪ್ರಜಾಪತಿ ಪ್ರಜತಾಂ ಪ್ರಜಾಪತಿಃ ಶಾಂ ಯಂತು ಘೋರಾಣಿ ಶಾಂ ಯಂತು ಪಾಪಾನಿ ಶಾಂ ಯಂತು ಈತಯಃ ಶುಭಾನಿ ವರ್ಧಂತಾಂ ಶುಭಾನಿ ಶಾಂ ಯಂತು ಘೋರಾಣಿ ಶಾಂ ಯಂತು ಪಾಪಾನಿ ಶಾಂ ಯಂತು ಈತಯಃ ಶುಭಾನಿ ವರ್ಧಂತಾಂ ಶುಭಾನಿ ಶಾಂ ಯಂತು ಘೋರಾಣಿ ಶಾಂ ಯಂತು ಪಾಪಾನಿ ಶಾಂ ಯಂತು ಈತಯಃ ಶುಭಾನಿ ವರ್ಧಂತಾಂ ಶುಭಾನಿ. ಅತೋ ದೇವಾ ಅವಂತನೋ ಯತೋ ವಿಷ್ಣುರ್ವಿಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನ್ ದಧೇವನಂ ಸಮೂಢಮಸ್ಯ ಮಾಗಂ ಸುರೇ ತ್ರೀಣಿ ಪದಾ ವಿಚಕ್ರಮೇ ವಿಷ್ಣುರ್ಗೋಪಾ ಅದಾಭ್ಯಃ ತತೋ ಧರ್ಮಾಣಿ ಧಾರಯನ್ ವಿಷ್ಣೋಃ ಕರ್ಮಾಣಿ ಪಶ್ಯತಿ ಯತೋ ವೃದಾನಿ ಪಸ್ಪಶೇ ಇಂದ್ರಸ್ಯ ಗಿತ್ಯಸ್ಸಖಾ ತದ್ವಿಷ್ಣೋಃ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ ದಿಮೀವ ಚಕ್ಷುರಾತರಂ ತದ್ವಿಪ್ರಾಸೋ ವಿಪಣ್ಯಮೋಜಾಗ್ರಮಾಗಂ ಸಸ್ಸಮಿಂಧರೆ ವಿಷ್ಣೋರ್ಯತ್ಪರಮಂ ಪದಂ ದ್ರವಿಣೋದಾದ್ರವಿಣಸಸ್ತುರಸ್ಯ ದ್ರವಿಣೋದಾಸನರಸ್ಯ ಪ್ರಿಯಂ ಸತೆ ದ್ರವಿಣೋದಾ ವೀರಪದೇ ಮಿಷನ್ನೋ ದ್ರವಿಣೋಧಾರಾಸತೆ ದೀರ್ಘಮಾಯುಃ ಯತ್ಪುಣ್ಯಂ ನಕ್ಷತ್ರಂ ದಟ್ಮತ್ಕುರ್ಮೀದೋಪವ್ಯುಷಂ ಯದಾ ವೈ ಸೂರ್ಯಪದೇತಿ ಅಥ ನಕ್ಷತ್ರಂ ನಯತಿ ಯಾವತ್ ತತ್ರ ಸೂರ್ಯೋ ಗಚ್ಚೇತ್ ಯತ್ರ ಜಘನ್ಯಂ ಪಶ್ಯೇತ್ ತಾವತ್ ಕರ್ಮೇತ ಯತ್ಕಾರಿ ಸ್ಯಾತ್ पुण्याः एव कृते ओं भूः भूर्भुवस्वरामस्य देवदेवस्य भगवतो नारायणस्य स्त्री भूनिलासमेत श्रीनिवासस्वामिनः वैवाहिक महोत्सवाख्यं कर्मणि सर्वत्र प्रोक्षणार्थं पुण्याहं भवन्तो भ्रमन्त पुण्याहं कर्मणोऽस्तु स्वस्ति न इन्द्रो वृद्धश्रमा स्वस्ति न पूषा विश्ववेदाः स्वस्ति नस्तार्क्षो अरिष्टनेमि स्वस्ति नो बृहस्पतिर्दधाति पूर्वोक्तकर्मणि पूर्वोक्तनिमानाय पुण्याहं स्वस्तिं
ಭವಂತೋ ಭ್ರವಂತೆ कर्मणि स्वस्ति कर्मणि स्वस्ति कर्मणि स्वस्ति ऋद्ध्यास्म हव्यैर्नमधापसत्या मित्रं देवं मित्रधेयिन्नो अस्ते अनुराधान् हविषा वर्धयन्तः सदञ्जीवेम सरतस्स वीराः पूर्वोक्तकर्मणि पूर्वोक्तनिर्माणाय पुण्याः वृद्धिं भवन्तो भ्रवन्ते कर्मऋध्यतां 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 वृद्धिः समृद्धिः पुण्याहं समृद्धिः आपोहिष्टामयो भवस्तानपूर्जे दधातन महेरणाय चक्षसे यो वश्यवतमोरसस्तस्य भार्यते हनः उचितीर्वमादरः तस्मा अरङ्गमावमो यस्य क्षया यद्वथा आपो जनयथा जनः पवमानस्वर्जनः पवित्रेण विजर्शनिः यः पोता स पुनातुमा पुनन्तमा देवजनाः पुनन्तमनबोधिया पुनन्त विश्व आयमः जातवेदः पवित्रपदे पवित्रेण पुनाहिमा शुक्रेण देवदीत्यते अग्ने कृत्वा कृतोकं वृणे यत्ते पवित्रमर्चिषि अग्ने वितरमन्तरा ब्रह्मतेन पुनीमहे बुभाभ्यां देवसवितः पवित्रेण समेन च इदं ब्रह्म पुनीमहे वैश्वदेवी पुनदे देव्यागात् यस्यै बक्वे स्तनवो वीतपृष्ठाः तया मदन्तस्य नमार्त्येषे वयग्स्यामपतयोरयीणां वैश्वानरो रश्मिभिर्मा पुनात् वादः प्राणेने शिरोमयो भूः द्यावा पृथिवी पयसापयोभिः अतावने जिग्निगे मापनीतां बृहद्भिः सवितस्त्रुभिः वरिशिष्टैर्देवमन्मभिः अग्ने दक्षैः पुनाहिमा येन देवा अपनता येनापो दिव्यं कृशः तेन दिव्येन ब्रह्मणा इदं ब्रह्म पुनीमहे यः पावमानीरुध्येति ऋषिभिः संभृतगं रसं सर्वगं सपूतमस्यादि सुतिरं मातरिश्वन पावमानीर्यो अध्येति ऋषिभिः संभृतगं रसं तस्मै सरस्वती दुहे क्षीरगं सत्पिर्मधूदकं पावमानी स्वस्य जनीः सुदुःखा हि पयस्वतीः ऋषिभिः संभृतो रसः ब्राह्मणेष्वमृतकं हितं पावमानीर्तिषन्तु नः इमं लोकमथा अमं कामान् समर्थयन्तु नः देवीर्देवैः समाभृताः पावमानी स्वस्य जनीः सुदुःखा हि घृतश्चितः ऋषिभिः संभृतो रसः ब्राह्मणेष्वमृतकं हितं येन देवाः पवित्रेण आत्मानं पुनते सदा तेन सहस्रधारेण पापमान्यः पुनन्तु मा प्राजापत्यं पवित्रं शतोद्यामगं हिरण्मयं तेन ब्रह्मविदो वयं भूतं ब्रह्म पुनीमहे इन्द्रस्य नीति सामा पुनात् सोमस्वस्त्यावरणसमीच्या यमो राजा प्रवृणामि पुनात् मा जातवेदा मूर्तिगिन्त्या पुनात् तच्छय्यो रावृणीमहे गातुं जिज्ञाय गातुं जिज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भीषणं शन्नो अस्तु द्विपदे सिञ्चतुष्पदे ॐ शान्ति शान्ति शान्तिः प्रात्यां दिशि देवार्त्वजो मार्जयन्तां दक्षिणायां दिशि मासाः पितरो मार्जयन्तां प्रणीत्यां दिशि गृहाः पशवो मार्जयन्तां उदीत्यां दिश्याप वोषधयो वनस्पतयो मार्जयन्तामूर्ध्वायां दिशि विघ्नः संवत्सरो यज्ञपदर्मार्जयन्तामतोधराधैर्नायेभ्यो मार्जयन्ताम् अनोरणीयान् महतो महीयानात्मा गुहायां निहितोऽस्य दन्तोः तमकृतं पश्यति वीतशोको धातुप्रसादान् महिमानमीशं सप्त प्राणा प्रभवन्ति तस्मात् सप्तार्चितः समितः सप्त दिक्पाः सप्त इमे लोकाये सुचरन्ति प्राणा गुहाशयान् निहिताः सप्त सप्ता अतः समुद्रा गिरयश्च सर्वेऽस्मात् स्यन्दन्ते सिन्धवः सर्वरूपाः अतस्य विश्वामोषधयोरसाश्च येनीशभूतस्तिष्ठत्यन्तरात्मा ब्रह्मा देवानां पदवेकमीनां पृथिर्विप्राणां महिषो मृगाणां स्येनो गृध्रा नागस्वधिर्वणा नागं सोमः पवित्रमत्येतरेभन्ने अजामेकान् लोहितशुक्लकृष्णां बह्वीं प्रजां जनयन्तीगुं स्वरूपाम् अजोक्येको जुषमानो नुषे तेजहात्येनां भुक्तभोगामजोऽन्यः वरुणाय नमः विश्वक्सेनाय नमः पुनः पादर्घ्याजमनीयं समर्पयामि विश्वक्सेनाय नमः यथासुखं यथास्थानं प्रवेशयामि शोभनार्थं क्षेमाय पुनरागमनाय च ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅರ್ಚಕ ವರೇಣ್ಯರು ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ. ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿ ನವಧಾನ್ಯಗಳನ್ನು ಸಮರ್ಪಣೆ ಮಾಡಿ ಅದರ ಮೇಲೆ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸುತ್ತಾ ಆಚ್ಛಾದಕ ರೂಪೇಣ ಸ್ವಾಮಿಯನ್ನು ಬಹಳ ಭಕ್ತಿಯಿಂದ
ಆರಾಧಿಸಿ ಲೋಕ ಕಲ್ಯಾಣವನ್ನು ಪ್ರಾರ್ಥನಾರೂಪವಾಗಿ ಆ ಸ್ವಾಮಿಯಲ್ಲಿ ಪುಷ್ಪರೂಪವಾಗಿ ಅದನ್ನು ಸ್ವಾಮಿಯ ಪಾದಪದ್ಮಗಳಲ್ಲಿ ಸಮರ್ಪಿಸಿ ಬಹಳ ಭಕ್ತಿಯಿಂದ ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ವೈಖಾನಸ ಆಗಮ ಪಂಡಿತರು ಪ್ರಕಾಂಡ ವಿದ್ವಾಂಸರು ಆದಂತಹ ಅರ್ಚಕವರೇಣ್ಯರು ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾ ಇರುವಂತಹದ್ದು. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯ ಅದನ್ನು ವೀಕ್ಷಿಸುವ ಭಾಗ್ಯ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಇದಾದ ನಂತರ ನಾವೆಲ್ಲರೂ ಕೂಡ ರಕ್ಷಾಬಂಧನ, ಕಂಕಣ ಧಾರಣೆ, ವಿವಾಹ ದೀಕ್ಷೆ, ಪ್ರತಿಸರ ಬಂಧನ ಪೂಜೆ ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೈಂಕರ್ಯವನ್ನು ನೋಡಲಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪವನ್ನು ಮಾಡುತ್ತಾರೆ. ಹೀಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ದಿವ್ಯವಾದಂತಹ ಪಾದಪದ್ಮಗಳನ್ನು ಭಜಿಸುತ್ತಾ ಅರ್ಚಿಸುತ್ತಾ ಅರ್ಚಕವರೇಣ್ಯರು ಸ್ವಾಮಿಯಲ್ಲಿ ಅಪಾರವಾಗಿರತಕ್ಕಂತಹ ಕರುಣೆಯನ್ನು ಪ್ರಾರ್ಥಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಯಾಗಿ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಕಂಕಣ ಧಾರಣೆ ಕಾರ್ಯಕ್ರಮದ್ದು ಮಂತ್ರಗಳನ್ನು ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಾರೆ. ಓಂ ಯಮರ್ಪಯಂತೆ ಮನಯೋ ಹವಿರಯೋಜೋ ಹಿದಾನರ್ವಿಬಧಾ ವಿರಾಜನ್ನೇ ತಮ್ಮಯ ದೋಷಾಯಸ್ಯಾನನಾಗ್ನವಿಬನಾನಿ ವದಂತೆ. ಓಂ ಶೇಷಮಾವಾಹಯಾಮಿ, ಸಹಸ್ರಜೀರುಷಮಾವಾಹಯಾಮಿ, ಅನಂತಮಾವಾಹಯಾಮಿ, ನಾಗರಾಜಮಾವಾಹಯಾಮಿ, ರಕ್ಷಾಸೂತ್ರದೇವತಾಭ್ಯೋ ನಮಃ. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಗುಡೋಪಹಾರಂ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ, ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ ನ ಮಿಮೀತಾಮಶ್ವಿನಾ ಭಗಃ ಸ್ವಸ್ತಿ ದೇವ್ಯದೀತಿರ ನರ್ವಣಾಃ ಸ್ವಸ್ತಿ ಪೂಷಾ ಅಸೂರೋ ತಥಾದನ ಸ್ವಸ್ತಿ ದ್ಯಾವಾ ಪೃಥಿವೇ ಸುಚೇತುನಾ ಸ್ವಸ್ತಯೇ ವಾಯುಮಪಪ್ರವಾಮಹೈ ಸೋಮಂ ಸ್ವಸ್ತಿ ಭವಾನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಾಗಣಂ ಸ್ವಸ್ತಯೇ ಸ್ವಸ್ತಯಾ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸೂರಗ್ನಿಸ್ವಸ್ತಯೇ ದೇವಾಮಂತ್ರಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ವಂ ಹಾಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಮಧ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃಧಿ ಸ್ವಸ್ತಿ ಬಂಧಾಮನೂಜನೇಮ ಸೂರ್ಯಾದಿಂದ್ರಮಧಾ ವಿವ ಪುನರ್ದಥದಾಜ್ಞಾದಾಜಾನದಾ ಸಂಗಾಮೇಮಹಿ ಸ್ವಸ್ತ್ಯಜಾನಂತಾರ್ಕ್ಷಮರಿಷ್ಟನೇಮಿಂ ಮಹದ್ಭೂತಂ ವಾಕ್ಯಸಂ ದೇವತಾನಾಂ ಅಸುರಗ್ನಮಿಂದ್ರಾಜಗಂ ಸಮತ್ಸು ಬೃಹತ್ಯಶೋ ನಾವಾಭಿಮಾರೋಹೇಮ ಭೋಮುಚಾಮಾಂಗಿರಾ ಸಂಗಯಂ ಚ ಸ್ವಸ್ತ್ಯಾತ್ರೇಯಂ ಮನಸಾ ಚತಾರ್ಕ್ಷ್ಯಂ ಪ್ರಿಯಾತಮಾನಿಶರಣಂ ಪ್ರಪದ್ಯೆ ಸ್ವಸ್ತಿಹಂ ಬಾಧೇ ಸ್ವಭಾಯನ್ನೋ ಅಸ್ತು ಶುಭಗಂ ಶುಭಾಂ. ಅರ್ಚಕವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಕ್ಷೇತ್ರ ತಿರುಮಲ ಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನ ಶ್ರೀ ಶ್ರೀನಿವಾಸ ಒಂದು ಸಿಂಹಾಸನದಲ್ಲಿ ಬಹಳ ಸುಂದರವಾದ ರೀತಿಯಿಂದ ಅಲಂಕೃತನಾಗಿ ಭಕ್ತರಿಂದ ಗೋವಿಂದ ಗೋವಿಂದ ಎಂಬುದಾಗಿ ಭಜಿಸಲ್ಪಡುತ್ತಾ, ಮತ್ತೊಂದು ಕಡೆ ಶ್ರೀದೇವಿ ಭೂದೇವಿ ಅಮ್ಮನವರು ಕೂಡ ಸಿಂಹಾಸನದಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಭಕ್ತರನ್ನೆಲ್ಲರನ್ನು ಕೂಡ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿ ಅವರ ಮನಸ್ಸನ್ನು ಶುದ್ಧಗೊಳಿಸುತ್ತಾ ವಿಶೇಷವಾಗಿ ಸ್ವಾಮಿಯ ಮಹಿಮೆಯನ್ನು ಅವರ ಮನಕ್ಕೆ ಬರುವಂತೆ ಮಾಡುತ್ತಾ ಶ್ರೀದೇವಿ ಭೂದೇವಿ ಅಮ್ಮನವರು ಗುರುವಿನ ಸ್ಥಾನವನ್ನು ಅಲಂಕರಿಸುತ್ತಾ ವಿಶೇಷವಾದ ಅನುಗ್ರಹವನ್ನು ಭಕ್ತರಾದ ನಮ್ಮೆಲ್ಲರ ಮೇಲೆ ಮಾಡುತ್ತಿದ್ದಾರೆ. ಅರ್ಚಕವರೇಣ್ಯರು ಬಹಳ ಭಕ್ತಿಯಿಂದ ಮಂಗಳಕರವಾಗಿರ್ತಕ್ಕಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಜಗದೊಡೆಯನಿಗೆ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ 4 ದಾರಗಳನ್ನು ಇರಿಸಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಆ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟುವಂತಹದ್ದು. ಅದಾದ ನಂತರ ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೆ ಒಂದೊಂದನ್ನು ಕಟ್ಟಿ
ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಕಟ್ಟ ಕಡೆಯಲ್ಲಿ ಪರಿಚಾರಕರು ಕಂಕಣವನ್ನು ಕಟ್ಟಿ ರಕ್ಷಾಬಂಧನ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಾರೆ. ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೇವೆ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡುತ್ತಾರೆ. ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಸರ್ವತಂತ್ರ ಸ್ವತಂತ್ರನಾದ ಶ್ರೀ ಮಹಾವಿಷ್ಣುವಿನ ಸೇವೆಯಲ್ಲಿ, ಶ್ರೀ ಶ್ರೀನಿವಾಸನ ಸೇವೆಯಲ್ಲಿ ಅಗ್ನಿದೇವರನ್ನು ಪ್ರತಿಷ್ಠೆ ಮಾಡುವಂತಹದ್ದು. ಇದು ಸ್ವಾಮಿಗೆ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಆ ಕಂಕಣದ ಪೂಜೆಯನ್ನು ಕೂಡ ಮಾಡಿ ಈಗ ಅರ್ಚಕ ವರೇಣ್ಯರು ಸ್ವಾಮಿಗೆ ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಿಸುತ್ತಿದ್ದಾರೆ. ಈ ಕೈಂಕರ್ಯದ ಅನಂತರದಲ್ಲಿ 4 ದಾರಗಳ ಪೈಕಿ ಒಂದನ್ನು ತೆಗೆದು ಸ್ವಾಮಿಯ ಬಲಗೈಗೆ ಕಟ್ಟುವುದನ್ನು ನಾವು ವೀಕ್ಷಿಸಲಿದ್ದೇವೆ. ಸ್ವಾಮಿಯ ಪಾದಪದ್ಮಗಳಿಗೆ ಪತ್ರ ಪುಷ್ಪ ಫಲಾದಿಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ನಮನವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಸರ್ವವೂ ಕೂಡ ನೀನೇ ಸ್ವಾಮಿ, ನಾಹಂಕರ್ತ ಹರಿಕರ್ತ ಎಂಬ ರೀತಿಯಲ್ಲಿ ಸರ್ವವನ್ನು ಸಮರ್ಪಣೆ ಮಾಡಿ ಸ್ವಾಮಿಯ ಬಲಗೈಗೆ ಈಗ ಕಂಕಣವನ್ನು ಕಟ್ಟುವ ದೃಶ್ಯ ಅದನ್ನು ವೀಕ್ಷಿಸಲಿದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಪದ್ಮಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ನಮ್ಮೆಲ್ಲರಿಗೆ ಯಾವುದು ಪ್ರಿಯವೋ ಅದನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ದೇವಾದಿದೇವ ಹೇ ಶ್ರೀನಿವಾಸ ಶ್ರೀ ವೆಂಕಟೇಶ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಎಡಗೈಗೆ ಕಂಕಣವನ್ನು ಕಟ್ಟುವ ಕೈಂಕರ್ಯವನ್ನು ವೀಕ್ಷಿಸಲಿದ್ದೇವೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಾರಾಯಣನ ಅತ್ಯಂತ ಪ್ರೀತಿಗೆ ಪಾತ್ರಳಾದ ನಾರಾಯಣಿಯನ್ನು, ಶ್ರೀ ಮಹಾಲಕ್ಷ್ಮಿಯನ್ನು, ಶ್ರೀದೇವಿ ಅಮ್ಮನವರನ್ನು ನಾವು ಭಜಿಸುತ್ತಿದ್ದೇವೆ. ಆ ಶ್ರೀದೇವಿ ಅಮ್ಮನವರದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿ ಭೂಭಾರ ಹರಣವನ್ನು ಮಾಡುತ್ತಾ ಶಿಷ್ಟರನ್ನು ಸಜ್ಜನರನ್ನು ರಕ್ಷಿಸುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ಅನೇಕ ಅವತಾರಗಳನ್ನು ಸ್ವಾಮಿ ಪಡೆದುಕೊಳ್ತಾನೆ. ಅದಕ್ಕೆಲ್ಲ ಮುಖ್ಯ ಕಾರಣೀಭೂತವಾದಂಥವರು ಆ ಭಗವಂತನ ಪರಮಾನುಗ್ರಹವನ್ನು ಪಡೆದುಕೊಂಡು ಭಗವಂತನ ಸೇವೆಯಲ್ಲಿಯೇ ನಿರತರಾಗಿರ್ತಕ್ಕಂಥವರು ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು. ಇವರೀರ್ವರ ಪಾದಪದ್ಮಗಳನ್ನು ಅರ್ಚಕ ವರೇಣ್ಯರು ಭಜಿಸುತ್ತಾ ಅನೇಕ ಉಪಚಾರ ಪೂಜೆಗಳನ್ನಲ್ಲಿ ಸಲ್ಲಿಸುತ್ತಾ ಈಗ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಾರೆ. ತಾಯಿಯ ಎಡಗೈಗೆ ಕಂಕಣವನ್ನು ಕಟ್ಟಿ ಬಹಳ ಆನಂದದಿಂದ ಆನಂದ ನಿಲಯನ ಪತ್ನಿಯಾಗಿರ್ತಕ್ಕಂತಹ ಶ್ರೀದೇವಿಯನ್ನು ಸ್ತುತಿಸುವಂತಹದ್ದು. ರಮಾರಮಣ ಗೋವಿಂದ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಶ್ರೀರಮಣ ಗೋವಿಂದ ಗೋವಿಂದ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಆ ಶ್ರೀದೇವಿ ಅಮ್ಮನವರ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟಿ ರಕ್ಷಾಬಂಧನ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇದಾದ ನಂತರ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟುವಂತಹದ್ದು. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಎಂಬುದಾಗಿ ಆ ತಾಯಿಯನ್ನು ಭಜಿಸುತ್ತಾ ಮೃತ್ತಿಕೆ ಹನಮೇ ಪಾಪಂ
ಯನ್ಮಯಾ ದುಷ್ಕೃತಂ ಕೃತಂ, ಏನು ನಾನು ದುಷ್ಕರ್ಮಗಳನ್ನು ಮಾಡಿದ್ದೇನೆ ಅವುಗಳನ್ನೆಲ್ಲವನ್ನು ಕೂಡ ಕ್ಷಮಿಸಿ ಹೇ ತಾಯಿ ನನ್ನನ್ನು ಉದ್ಧರಿಸು. ನೀನು ನನ್ನ ಪಾಪಗಳನ್ನು ನಾಶ ಮಾಡಿದ್ದು ಅಂತಾದರೆ ನಾನು ಅತ್ಯಧಿಕ ಕಾಲ ಜೀವಿಸುತ್ತಾ ಸಾಧನೆಯನ್ನು ಮಾಡಿ ಕೃತಕೃತ್ಯನಾಗ್ತೇನೆ. ತ್ವಯಾ ಹತೇನ ಪಾಪೇನ ಜೀವಾಮಿ ಶರದಾಂ ಶತಂ ಎಂಬುದಾಗಿ ತಿಳಿಸ್ತಕ್ಕಂಥದ್ದು. ಅರ್ಚಕವರೇಣ್ಯರ ಬಲಗೈಗೂ ಕೂಡ ಪರಿಚಾರಕರು ಕಂಕಣವನ್ನು ಕಟ್ಟುವುದರ ಮುಖಾಂತರ ರಕ್ಷಾಬಂಧನ ಕೈಂಕರ್ಯವನ್ನು ಪೂರ್ಣಗೊಳಿಸುತ್ತಿದ್ದಾರೆ. ಸ್ವಾಮಿಯ ಪರಮಾನುಗ್ರಹ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡುತ್ತಾರೆ. ಮಂತ್ರಗಳನ್ನು ಚರಿಸುತ್ತಿದ್ದಾರೆ. ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಓಂ ಏತೋನ್ವಿಂದ್ರಂ ಸ್ತವಾಮ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುಕ್ತೈರ್ವಾ ಪೃಥ್ವಾಂಶಂ ಶುದ್ಧ ಆಸೀರ್ವಾನ್ ಮಮಕ್ತ ಇಂದ್ರಶುದ್ಧೋ ನ ಆಗಹಿ ಶುದ್ಧಶುದ್ಧಾಭಿರೋಧಿಮಿಃ ಶುದ್ಧೋರ್ಯಂ ನಿಧಾರ್ಯ ಶುದ್ಧೋ ಮಮತ್ಯ ಸೌಮ್ಯಃ ಇಂದ್ರಶುದ್ಧೋ ಹಿನೋರ್ಯಂ ಶುದ್ಧೋ ವೃತ್ರಾಣಿ ದಾಶನಿ ಶುದ್ಧೋ ವೃತ್ರಾಣಿ ಚಿಕ್ನಸೇ ಶುದ್ಧೋ ವಾಜಂ ಶಿದಾಸನಿ ಮಗಿ ನೇಮಾತ್ರ ಮಗಿ ದೇವಹೂತಿಃ ದೈವ್ಯಾಹೋತಾರಾಮನಿಗಂತಪೂರ್ವೇರಿಷ್ಟಾಸ್ಯಾಮಧನವಾಸುಮೀನಾಃ ಮಕ್ಯಂ ಜಿರಂತಮಯಾನಿ ಹವ್ಯಾಕೂತಿ ಸತ್ಯಾಮನಸೋಮೇ ಅಸ್ತು ಯೇ ನೋಮಾನಿಗಾಂಕತಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿವೋಚದಾಮೇ ನೇಮೇ ಷಡರ್ವೇ ಋಣಕ್ರಣೋತ ವಿಶ್ವೇ ದೇವಾಸ ಯಹ ವೀರಯಧ್ವಾಂ ಮಾಹಾ ಆಸ್ಮಹಿ ಪ್ರಜಗಾಮಾತನೋಭಿರ್ಮಾರಧಾಮತ್ವಿಷತೆ ಸೋಮರಾಜನ್ ಜಾತವೇದೋ ಭುವನಸ್ಯ ರೇತಯಿಹ ಸಿಂಚತಪಸೋ ಯತ್ಯನಿಷ್ಯತೆ ಅಗ್ನಿಮಶ್ವತ್ಥಾದಿನಿಹಂ ಯಮಾಹಕಂ ಶಮೇ ಗರ್ಭಾಂಜನಗಣ್ಯೋಮಯೋ ಭೂಃ ಅದಿತೇನ ಮನ್ಯಸ್ವ ಹನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವೇತ ಪ್ರಸುಭಾ ಬ್ರಹ್ಮನಿಜ್ಞಾನಂ ಪ್ರಥಮಂ ಪರಸ್ತಾತ್ ಶ್ರೀಮದುಸ್ಸೃಜೋ ವೇಣ ಆವಹ ಸಬುದ್ಧಿಗಾ ಪಪಮ ಅಸ್ಯ ವಿಷ್ಣಾ ಸದಶ್ಚ ಯೋನಿ ಮಸದಶ್ಚ ಮಮಃ ಓಂ ಭೂಂ ಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಬ್ರಹ್ಮಣೇ ನಮಃ ಇದಮಾಸನಂ ಸೋಮೋ ಧೇನುಕಂ ಸೋಮೋ ಅರ್ವಂತಮಾಶುಕಂ ಸೋಮೋ ವೀರಂಕರಮಂಜಂತರಾತ್ ಸಾಧನ್ಯಂ ವಿದತ್ಯಕಂ ಚ ತಿಸ್ರವಣಂ ಯೋದರಾಸ ತಸ್ಮೈ ಓಂ ಭೂಸ್ವಮಾವಾಹಯಾಮಿ ಓಂ ಭುವರ್ಯಜ್ಞಾಂಗಮಾವಾಹಯಾಮಿ ಓಂ ಸವೃಂದಮಾವಾಹಯಾಮಿ ಓಂ ಭೂರ್ಭುವಸ್ವಶ್ಚಂದ್ರಮಾವಾಹಯಾಮಿ ಸೋಮಸ್ಯ ಇದಮಾಸನಂ ಬ್ರಹ್ಮಣೇ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಸೋಮಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ ಬ್ರಹ್ಮನ್ ಪ್ರೋಕ್ಷಯಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವರ್ಥಯತ್ಪನ್ನಾಕಸ್ಯ ಪೃಷ್ಠೇಜಮಾನೋಸ್ತು ಸಪ್ತರ್ಷೀನಾಗಂ ಸುಕೃತಾಂ ಗಿತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ಧೇಃ ಓಂ ಪ್ರೋಕ್ಷ್ಯ ಸೋಮ ಪ್ರೋಕ್ಷಯಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವರ್ಥಯತ್ಪನ್ನಾಕಸ್ಯ ಪೃಷ್ಠೇಜಮಾನೋಸ್ತು ಸಪ್ತರ್ಷೀನಾಗಂ ಸುಕೃತಾಂ ಗಿತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ಧೇಃ ಓಂ ಪ್ರೋಕ್ಷ್ಯ ಪವಿತ್ರೇ ಸ್ತೋ ವೈಷ್ಣವ್ಯೇ ಸ್ತೋ ಜಿಗ್ನಯೇ ಸ್ತೋ ವಾಯುಭೂತೆ ಸ್ತೋ ವಿಷ್ಣೋರ್ಮನಸಾ ಭೂತೆ ಸ್ತೋ ಜಿಗ್ನಸ್ಯ ಪಾವನೆ ಸ್ಥಃ ಪರಶುರಸ ಪವಿತ್ರೇ ಸ್ತೋ ವೈಷ್ಣವ್ಯೋ ದೇವಸವಿತ ಪ್ರಸವಪುನಾತ್ ತಚ್ಛತ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿರಾಪೋ ದೇವೀರಗ್ರೇ ಪವೋ ಅಗ್ರೇ ಗುಮೋಗ್ರಯಮಂ ಯಜ್ಞಂ ಯಥಾಗ್ರೇ ಯಜ್ಞಪದಂ ದತ್ತ ಯುಷ್ಮಾನಿಂದ್ರೋ ವೃಣೀತ ವೃತ್ರತೂರ್ಯೇ ಯೂಯಮಿಂದ್ರಮವೃಣೀರ್ಧಂ ವೃತ್ರತೂರ್ಯೇ ಸದಾ ವಿಷ್ಣುಮಾವಾಹಯಾಮಿ ವ್ಯಾಪಿನಾರಾಯಣಮಾವಾಹಯಾಮಿ ಬ್ರಹ್ಮಣ್ಣ ಪ್ರಣೇಷ್ಯಾಮಿ ಗಿನಮಾನವಾಜಂ ಯಚ್ಛಾ ಪ್ರಣಯಜ್ಞಂ ದೇವತಾವರ್ಥಯತ್ಮನ್ನಾಗಸ್ಯ ಪೃಷ್ಟೇಂಡಮಾನೋಸ್ತು ಸಪ್ತರ್ಷೀನಾಗಂ ಸುಕೃತಾಂ ಗಿತ್ರ ಲೋಕಸ್ತತ್ರೇಮಂ ಯಜ್ಞಂ ಗಿರಮಾನಂ ಚ ಧೇಃ ಓಂ ಪ್ರಣಯ ಸೋಮಾವ ಪ್ರಣೇಷ್ಯಾಮಿ ಗಿರಮಾನವಾಜಂ ಯಚ್ಛಾ ಪ್ರಣಯಜ್ಞಂ ದೇವತಾವರ್ಥಯತ್ಮನ್ನಾಗಸ್ಯ ಪೃಷ್ಟೇಂಡಮಾನೋಸ್ತು ಸಪ್ತರ್ಷೀನಾಗಂ ಸುಕೃತಾಂ ಗಿತ್ರ ಲೋಕಸ್ತತ್ರೇಮಂ ಯಜ್ಞಂ ಯಜಮಾನಂ ಚ ಧೇಃ ಓಂ ಪ್ರಣಯ ಓಂ ಅಪ್ರಣಯತ ಸಮಪ್ರಣಯತ್ವಾಪೋ ದೇವೀ ಪ್ರಣಯಾನಿ ಯಜ್ಞಕಂ ಸಕಂ ಸಾಧಯಂತು ನಃ ಪ್ರಜಾಪತಿಮಾವಾಹಯಾಮಿ ಇಂದ್ರಮಾವಾಹಯಾಮಿ ಅಗ್ನಿಮಾವಾಹಯಾಮಿ ಸೋಮಮಾವಾಹಯಾಮಿ ಅಗ್ನಿಮಾವಾಹಯಾಮಿ ಸೋಮಮಾವಾಹಯಾಮಿ ಅಗ್ನಿಶೋಮಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಬ್ರಹ್ಮಾಣಮಾವಾಹಯಾಮಿ ಇಂದ್ರಮಾವಾಹಯಾಮಿ ವಸೂನಾವಾಹಯಾಮಿ ಮರುತಾವಾಹಯಾಮಿ ರುದ್ರಾನಾವಾಹಯಾಮಿ ಆಪಾವೋಪಸ್ಪೃಶ್ಯ ಶ್ರೀ ಮಹಾವಿಷ್ಣುಮಾವಾಹಯಾಮಿ ಬೃಹಸ್ಪತಿಮಾವಾಹಯಾಮಿ ಮಿತ್ರಮಾವಾಹಯಾಮಿ ವರುಣಮಾವಾಹಯಾಮಿ ಆದಿತ್ಯಾನಾವಾಹಯಾಮಿ ಅಶ್ವಿನಾವಾಹಯಾಮಿ ಪೂಷಣಮಾವಾಹಯಾಮಿ ಕಕ್ಷಮಾವಾಹಯಾಮಿ ಕಕ್ಷದೇವತ ಸೋಮಮಾವಾಹಯಾಮಿ ಔಪಾಸನಯಜ್ಞಮಾವಾಹಯಾಮಿ ಯಜ್ಞದೇವತ ವಿಶ್ವಾನ್ ದೇವಾನಾವಾಹಯಾಮಿ ಸರ್ವದೇವಾನಾವಾಹಯಾಮಿ ಆಜ್ಯಭಾಯೇ ಪ್ರಜಾಪತಿಗೇರಿಷ್ಠನೋವಾಮಿ ಬ್ರಹ್ಮಣೇರಿಷ್ಠನೋವಾಮಿ ಇಂದ್ರಾಗರಿಷ್ಠನೋವಾಮಿ ಅಗ್ನಯೇರಿಷ್ಠನೋವಾಮಿ ಸೋಮಾಗರಿಷ್ಠನೋವಾಮಿ ಅಗ್ನಯೇರಿಷ್ಠನೋವಾಮಿ ಸೋಮಾಗರಿಷ್ಠನೋವಾಮಿ ಅಗ್ನಿಶೋಮಾಭ್ಯಾಂ ರಿಷ್ಠನೋವಾಮಿ ಪ್ರಜಾಪತಿಗೇರಿಷ್ಠನೋವಾಮಿ ಬ್ರಹ್ಮಣೇರಿಷ್ಠನೋವಾಮಿ ಇಂದ್ರಾಗರಿಷ್ಠನೋವಾಮಿ ವಸಂಭ್ಯೋರಿಷ್ಠನೋವಾಮಿ ಮೃದ್ಭ್ಯೋರಿಷ್ಠನೋವಾಮಿ ರುದ್ರೇಭ್ಯೋರಿಷ್ಠನೋವಾಮಿ ಆಪವೋಪಸ್ಪೃಶ್ಯ ಶ್ರೀ ಮಹಾವಿಷ್ಣುವೇರಿಷ್ಠನೋವಾಮಿ ಬೃಹಸ್ಪತಿಗೇರಿಷ್ಠನೋವಾಮಿ ಮಿತ್ರಾಗರಿಷ್ಠನೋವಾಮಿ ವರುಣಾಗರಿಷ್ಠನೋವಾಮಿ ಆದಿತ್ಯೇಭ್ಯೋರಿಷ್ಠನೋವಾಮಿ ಅಸ್ಮಿಭ್ಯಾಂ ರಿಷ್ಠನೋವಾಮಿ ಪೂಷ್ಣೇರಿಷ್ಠನೋವಾಮಿ
కక్షాగిరిష్ట నిర్వవామి కక్షదేవత సోమాగిరిష్ట నిర్వవామి ఔపాసన యజ్ఞాగిరిష్ట నిర్వవామి యజ్ఞదేవత విశ్వేభ్యో దేవేభ్యో జిష్ట నిర్వవామి సర్వదేవేభ్యో జిష్ట నిర్వవామి ఆద్యం తృప్యతిస్త్రయామి జలం తృప్యతిస్త్రయామి అగ్నే జ్యోతిరసి సమితి స్వాహా అమృతమసి వారుణమసి అంతరితమృక్షోంతరిత ఆరాధయ ప్రతిష్టమృక్ష ప్రతిష్ట ఆరాధయ చిత్పతిస్థాపనా తచ్చిత్రేణ పవిత్రేణ వసో సూర్యస్య రశ్మిభిః వాక్పతిస్థాపనా తచ్చిత్రేణ పవిత్రేణ వసో సూర్యస్య రశ్మిభిః దేవస్థాపనా తచ్చిత్రేణ పవిత్రేణ వసో సూర్యస్య రశ్మిభిః కరసంపూర్ణావాసమితో గృహీత్వా మూలాగ్రాభ్యాం కృతం స్పృశయిత్వాభ్యర్చ్య అక్షతా ఆజ్య చరుభిః ఇమామే అగ్నిష్టగాధేన వసంత్వేగాచ శతంచ సహస్రంచ ఆయుధంచ నిగితంచ ప్రగితంచ అర్పదంచ న్యర్పదంచ సముద్రస్య మధ్యంచాంతస్య పరార్ధస్య ఇమామే అగ్నిష్టగాధేన వసంత్ ఇంద్రాయ నమః అగ్నయే నమః వరుణాయ నమః వాయమే నమః కుబేరాయ నమః ఈశానాయ నమః అగ్నయే నమః జాతవేదసే నమః సహోదసే నమః జనాప్రభవే నమః విసత్పణే నమః వైశ్వానరాయ నమః జాతవేదసే నమః అదితే నమన్యస్వ అనమదే నమన్యస్వ సరస్వతే నమన్యస్వ దేవసవిదప్రసుమా షష్ఠిశతసహస్రాణ్యగితమక్షయమర్పదమానయ అయంత యుత్మ ఆత్మా జాతవేదస్తే నేత్యస్వవర్తస్వజేద్దవర్తకిదాస్మాన్ ప్రజగా పశుభిర్బ్రహ్మవర్చసేనాన్నాద్యేన సమేధయ స్వాహా వాయువ్యాదాగ్నేయాంతం ప్రజాపతయే స్వాహా నైరుత్యాదీశానాంతం ఇంద్రాయ స్వాహా అగ్నయే స్వాహా సోమాయ స్వాహా అగ్నిశోమాభ్యాగ స్వాహా ప్రజాపతయే స్వాహా బ్రహ్మణే స్వాహా ఇంద్రాయ స్వాహా వసుభ్య స్వాహ మరుద్భ్య స్వాహ రుద్రేభ్య స్వాహ అపవస్పృశ్య శ్రీ మహావిష్ణవే స్వాహ బృహస్పతయే స్వాహ మిత్రాయ స్వాహ వరుణాయ స్వాహ ఆదిత్యేభ్య స్వాహ అశ్విభ్యాగ స్వాహ పూష్ణే స్వాహ కక్షాయ స్వాహ కక్షదేవత సోమాయ స్వాహ ఔపాసనయజ్ఞాయ స్వాహ యజ్ఞదేవత విశ్వేభ్యో దేవేభ్య స్వాహ సర్వదేవేభ్య స్వాహ ఓం భూస్వాహ ఓం భవస్వాహ ఓం సమస్వాహ ఓం భూర్భవస్వస్వాహ అదితేన్మమకస్తాః అనమదేన్మమకస్తాః సరస్వతేన్మమకస్తాః దేవసవిదప్రాసామీః అస్య దేవదేవస్య భగవతో నారాయణస్య శ్రీ భూనిలాసమేత శ్రీనివాస స్వామినః వైవాహిక మహోత్సవాకింజగన్మణి ఓపాసనాగ్నో ఆఘారాంతే స్వరమంత్ర అక్షరక్రియా దోష ప్రాయశ్చిత్తార్థమతో దేవాది షట్మైష్టమహోమం కరిష్యే అదితేన మన్యస్వా నమదేన మన్యస్వా సరస్వతేన మన్యస్వా దేవసవిదప్రసుమా ఓం మతో దేవా అవంతనో యదో విఘ్నర్విక్రమే పృథివ్యా సప్తధామభిः స్వాహా ఇదం విఘ్నర్విక్రమే త్రేధానదధేవరం సమూఢమస్యమాగం సురే స్వాహా త్రీణి పదా విక్రమే విష్ణుగోమా అదాభ్యః తతో ధర్మాణి ధారయన్ స్వాహా విష్ణో కర్మాణి పశ్యతగతో వ్రతాని పస్పశే ఇంద్రస్యగిత్యస్సఖా స్వాహా తద్విష్ణో పరమం పదకం సదా పశ్యంతి సూర్యః దివీవ చక్షుణాదర్గ స్వాహా తద్విప్రాసో విపన్యమోజాగ్రవాగం సస్యమింధతే విష్ణోర్యత్రమం పదగ్గ స్వాహా ఓం భూస్వాహ ఓం భవస్వాహ ఓం సమస్వాహ ఓం భూర్భవస్వస్వాహ అదితేన్మమకస్తాః అనమదేన్మమకస్తాః సరస్వతేన్మమకస్తాః దేవసవిదప్రాసామీః దేవుడు దేవియునదే తెరదీయరే పువ్వుల దండలు తీసి పువ్వులీయరే దేవుడు దేవియునదే తెరదీయరే పువ్వుల దండలు తీసి పువ్వులీయరే కన్నుల నిద్దురదేరా గక్కన మేలుకొని ఉన్నతి మొకాలు చూచేరొకరొకరు కన్నుల నిద్దురదీరా గగ్గన మేలుకొని ఉన్నతి ముఖాలు చూచేరొకరొకరు పన్నీరందియరే పావ
ಮಾತರೇ దేవుడు దేవియునదే తెరదీయరే పూల దండలు తీసి పువ్వులీయరే నగవులు నగుకొంటా నంటున లేచి కూచుండి కొగి కురులు దిద్దేరు ఒకరొకరు నగవులు నగుకుంటా నంటున లేచి కూచుండి పోగి కురులు దిద్దేరు ఒకరొకరు గగనద్దాలు చూపరి తతితో బాగాలీయరే గగనద్దాలు చూపరి తతితో బాగాలీయరే మొగరు దేర కస్తూరి ఉండలీయరే దేవుడు దేవియునదే తెరదీయరే పూల దండలు తీసి పువ్వులీయరే ఆధారశక్తి శ్రీ వరాహ కూర్మానంతాష్టదిక్కజోపరి ప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భవర్లోక సవర్లోక మహర్లోక జనోలోక తమోలోక సత్యలోకాఖ్య షల్లోకానాం అధోభాగే మహానాలాయమానస్య మణిరాజస్య శేషస్య సహస్రఫణామణిమండల మండిరే ఐరావత పుండరీకవామన కుముదాంజన పుష్పదంత సార్వభౌమ సుప్రదీకాఖ్య అష్టదిగ్నంటి శుండాదండోత్తంభిరే అమరావతే తేజోపదే సంయమనీ రక్షోపదే సింధుపదే గంధవత్యలకాపదే యశోపదేత్యష్టదేవపురీ విరాజతే ఇంద్రాగ్నియమనిర్దవర్ణవాయుకుమేర ఈశానాఖ్య అష్టలోకపాలకమణిమాలితే లోకాలోకాచలవలయితే లవణేక్షుసురా సర్పితదిక్షేర సుప్తోదకాఖ్య సప్తార్ణవ పరివృతే జంభూ ప్లక్ష కుశక్రౌంచ శాకశాల్మలి పుష్పరాఖ్య సప్తత్మే పద్మీపదే మాహేంద్రమలయ సఖ్య అదృక్షద్వింధ్యపారయాత్రాఖ్య సప్తకులపర్వత విరాజితే భారతికం పురుషహారీనామృతపత్రాశ్వకేతుకమాలక హిరణ్యకరమణక కురువర్షాఖ్య నవవర్షాణాం మధ్యే భరతవర్షే ఇంద్రకసేరుతామ్రకపస్తి పున్నాక గంధర్వ సౌమ్యవర్ణ భరతాఖ్య నవఖండానాం మధ్యే భరతఖండే మమ అనేక జన్మసు యః జన్మ నిచాయేత దక్షిణ పర్యంతం బాల్య యౌవన కౌమార వార్తికేషు రహసి ప్రకాశే చ ఆవృత్త అనావృత్త మహాపాతకాది సమస్త దురితక్షయార్థం దశపూర్వేషాం దశాపరేషాం మత్వంస్యానాం మాతృవంస్యానాం సర్వేషాం పితॄణాం కుంభీపాకలోహితధామాతపసంఘాతకాలసూత్రాది వివిధేభ్యో మహాఘోరేభ్యో నరకేభ్యః ఉత్తీర్య తిలై సూర్యమండల పర్యంతం కృతరాశేర్వర్షసహస్రావధానే ఏకైకదినా మకర్షణ క్రమేణ శ్రవణాస్య మకర్షణ సంహితకాలే శ్రీహరిలోకే నివాససిత్యర్థం త్రిగణీకృత అగ్నిష్టోమ అతిరాత్రాప్తోర్యామశాంతపనవాజపేయ పౌండరీకాశ్వమేధాధి శతకృత పుణ్యఫలావాప్యర్థం ఆమోద ప్రమోద సమ్మోద వైకుంఠాఖ్యలోకేషు సాలోక్య సామీప్య సారూప్య సాయుధ్యపదమితి చతుర్విధ మోక్షఫలసిత్యర్థం అస్య దేవదేవస్య భగవతో నారాయణస్య శ్రియపదే పురుషోత్తమస్య శ్రీమదఖిలాండకోటి బ్రహ్మాండనాయకస్య పరవ్యూహ విభవ అంతర్యామి అర్చావతారస్వరూపస్య శ్రీ భూనీలాసమేత శ్రీ శ్రీనివాస స్వామినః శ్రీమఖనోమణీంద్రమదానసారవిర్భృక్మాదిభిర్మన్వాదిభిర్వశిష్టాదిభిः దివ్యమహర్షిభిः రక్తగుహ్యధర్మపురాణ ఇతిహాసకల్పోక్త సకలఫలావాప్యర్థం కన్యాదానం కరిష్యే. ఓం అస్య శ్రీమదాదినారాయణస్య అనేకకోటి బ్రహ్మాండనాయకస్య అనంతకళ్యాణగుణగణగాంభీర్యస్య దివ్యమంగళ విగ్రహస్య సింగచక్రశారంగకౌమోదగీ నందకస్య శ్రీమతో వైకుంఠనాయకస్య శ్రీమతవైహానస భగవత శాస్త్రోక్తమార్గేణ ఆంగీరస బారహస్పత్య భారద్వాజత్రయారుషేయ ప్రవరాన్విత భారద్వాజ గోత్రోద్భవస్య పరవ్యూహ విభవ అంతర్యామి అర్చావతార రూపస్య శ్రీ మహావిష్ణోః పరబ్రహ్మణో నత్రే
आंगीरसभारहस्पत्य भारद्वाजत्रयारुहेय प्रवरान्वित भारद्वाज गोत्रोद्भवस्य जगत्कारणभूषस्य मूलप्रकृते स्वकीयमानस्य त्रिगुणात्मकस्य गुणत्रयकर्मणोऽख्यादिवशात् उत्पत्तिस्थितिलयकारणभूषस्य श्रीमहाविष्णोः परवासुदेवशर्मणः पौत्राय आंगीरसभारहस्पत्य भारद्वाजत्रयारुहेय प्रवरान्वित भारद्वाज गोत्रोद्भवस्य समस्तदेवता निकुटमुकुटमणिगण विजृम्भित पादारविन्दस्य श्रीमहाविष्णोः आदिनारायण शर्मणः पुत्राय आंगीरसभारहस्पत्य भारद्वाजत्रयारुहेय प्रवरान्वित भारद्वाज गोत्रोद्भवाय भक्तलोक परिपालनाय किरीटहारकेयूर दिव्याभरणभूषिताय दिव्यपीताम्बरधराय दिव्यमाल्योभिशोभिताय निजावताराय स्वर्णगरुडवाहनारूढाय अचिन्त्यदिव्याद्भुतनित्ययौवनस्वभावलावण्य तेजोरत्नाकराय अखिलशाखाध्यायिनौ श्रवणनक्षत्रे मकररासौ जाताय श्री श्रीनिवासवरब्रह्मणे वराय ऋग्यजुस्सामाधर्मण सकलवेदाध्यायिनी भार्गवत्स्यवन आपनवानौर्ववेदरवञ्जारुहेय प्रवरान्विता भार्गवसगोत्रोद्भवीं सर्वालङ्कारवतीं सर्वाङ्गना सम्मोहन संसीमितमादारविन्दां श्रीमहाविष्णोः वक्षस्थलनिवासिनीं अयोनिजां भृगोः सङ्गल्मदनयाम् उत्तरफल्गुणी नक्षत्रे कन्यारासु जातायां श्री श्रीदेवी नाम्नीमिमां कन्यां दास्यामि ऋग्यजुस्सामाधर्मण सकलवेदाध्यायिनीं काश्यप आवत्सारणी ध्रुवत्रयारुषेय प्रवरान्विता काश्यपसगोत्रोद्भवीं सर्वालङ्कारवतीं सर्वाङ्गना सम्मोहन संसीमितपादारविन्दां श्रीमहाविष्णोः अत्यन्तमनोहरीं अत्यन्त सौन्दर्यवतीं बहु श्यामलाङ्गीं कश्यप प्रजापतेः सङ्गल्मदनयां रेवती नक्षत्रे मीनरासु जातायां श्री भूदेवी नाम्नीमिमां कन्यां दास्यामि कन्यां कनकसम्वर्णां कनकाभरणैर्युतां दास्यामि विष्णवे तुभ्यं ब्रह्मलोकजगीर्षया कन्यां सालङ्कृतां साध्वीं सुशीलाय समेतचेत् प्रयतोऽहं प्रयच्छामि धर्मकामार्थसिद्धये विश्वम्भरा सर्वभूता साक्षिण्यश्रवदेवताः इमां कन्यां प्रदास्यामि प्रीणातु कमलापतिः कन्यादानमुहूर्तः सुमुहूर्त अस्तु ಮುಹೂರ್ತ ಅಸ್ತು ಎಂಬುದಾಗಿ ಸ್ವಾಮಿಯಲ್ಲಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಅರ್ಚಕ ವರೇಣ್ಯರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಭಜಿಸುತ್ತಾ ವಿಶೇಷವಾಗಿ ಸ್ವಾಮಿಯ ಶ್ರೀದೇವಿ ಭೂದೇವಿ ಅಮ್ಮನವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತಹ ಕಾರ್ಯಕ್ರಮವಾಗಿ ನಮ್ಮೆಲ್ಲರ ಜೀವನದಲ್ಲಿ ಮಂಗಳವನ್ನು ತಂದುಕೊಡುವಂತಹದ್ದಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿಯನ್ನು ಭಜಿಸುತ್ತಾ ಅವನ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಅಭಿರಾಮ ಗುಣಾಕರ ದಾಶರಥೆ ಜಗದೇಕದನುರ್ಧರ ಧೀರಮತೆ ರಘುನಾಯಕ ರಾಮ ರಮೇಶ ವಿಭೋ ವರದೋಭವ ದೇವ ದಯಾಜಲಧೆ ಎಂಬುದಾಗಿ ದಯಾ ಸಮುದ್ರನೇ ಸ್ವಾಮಿ ಶ್ರೀ ಶ್ರೀನಿವಾಸ ವರದೋಭವ ನಮ್ಮೆಲ್ಲರಿಗೆ ವರಗಳನ್ನು ನೀಡ್ತಕ್ಕಂಥವನಾಗು ಎಂಬುದಾಗಿ ಅವನನ್ನು ಪ್ರಾರ್ಥಿಸುವಂತಹದ್ದು. ಅವನೋ ವರದೇಶ ವರಪ್ರದನಾಗಿದ್ದಾನೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ಆದ್ಯಾದಿ ವರದೇಶ ವರಪ್ರದನಾದಂಥವನು ಆ ಸ್ವಾಮಿ. ಆ ಸ್ವಾಮಿಯನ್ನು ವರದೋಭವ ಎಂಬುದಾಗಿ ಪ್ರಾರ್ಥಿಸ್ತಾ ಇರುವಂತಹದ್ದು. ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ವಿಭೋ ಎಂಬುದಾಗಿ ಅವನನ್ನು ಸಂಬೋಧಿಸ್ತಾ ಇದ್ದಾರೆ. ಲಕ್ಷ್ಮೀಪತಿಯಾಗಿದ್ದಾನೆ. ರಮೇಶ ಎಂಬುದಾಗಿ ಸಂಬೋಧಿಸುತ್ತಾ ಅಭಿರಾಮ ಗುಣಾಕರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮನೋಹರವಾದ ಕಲ್ಯಾಣ ಗುಣಗಳಿಗೆ ಆಕರನಾಗಿರ್ತಕ್ಕಂಥವನು ದಶರಥನ ಪುತ್ರ ಸ್ವಾಮಿ ಶ್ರೀರಾಮಚಂದ್ರ ಜಗದೇಕ ಧನುರ್ಧರ. ಅವನೇ ಧೀರಮತಿಯಾದಂಥವನು, ಧೀರಮತಿಯುಳ್ಳಂಥವನು, ರಘುನಾಯಕನು. ಅಂತಹ ಆ ರಾಮನನ್ನು ರಮೇಶನನ್ನು ಸಂಬೋಧಿಸುತ್ತಾ ವರದೋಭವ ದೇವ ದಯಾ ಜಲಧೇ ದಯಾ ಸಮುದ್ರನೇ ನಮ್ಮಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಮಯ ಮೋಘಶರಂ
ಅಪಹಾಯ ರಘೂದ್ವಹಮನ್ಯಮಹಂ ನ ಕಥಂಚನ ಕಂಚನ ಜಾತು ಭಜೆ. ನಿನ್ನನ್ನು ಬಿಟ್ಟು ಸ್ವಾಮಿ ಇನ್ಯಾರನ್ನು ಕೂಡ ಭಜಿಸುವ ಮನಸ್ಸು ನನಗಾಗುವುದಿಲ್ಲ. ನೀನೇ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು. ಇಂತಹ ಜ್ಞಾನ ಏನಿದೆ ಇದು ಬಹಳ ಮುಖ್ಯವಾದಂತಹದ್ದು. ಇದನ್ನೇ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಸರ್ವತೋಧಿಕ ಎಂಬತಕ್ಕಂತಹ ಜ್ಞಾನ ಬಹಳ ಮುಖ್ಯ. ಸ್ವಾಮಿ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಅವನನ್ನು ಮೀರಿಸಿದ ವ್ಯಕ್ತಿ ಮತ್ತೊಬ್ಬನಿಲ್ಲವೇ ಇಲ್ಲ. ಅದಕ್ಕಾಗಿಯೇ ವಿನಾ ವೆಂಕಟೇಶಂ ನನಾಥೋ ನನಾಥ, ಅವನನ್ನು ಬಿಟ್ಟರೆ ಇನ್ಯಾರೂ ಕೂಡ ನಮಗೆ ಒಡೆಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ, ಅವನಿಗೆ ಸರಿ ಸಮಾನವಾದಂತಹ ದೇವ ಮತ್ತೊಬ್ಬನ ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ, ಪ್ರಸ್ತುತ ಇಲ್ಲವೇ ಇಲ್ಲ. ಆದ್ದರಿಂದ ದೀರ್ಘಕಾಲಿಕ ನಿಷೇಧವನ್ನು ತಿಳಿಸ್ತಾ ಇದ್ದಾರೆ. ಅಂತಹ ಸರ್ವಶ್ರೇಷ್ಠನಾದಂತಹ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನೆರವೇರಿಸಿಕೊಡುತ್ತಿದ್ದಾರೆ. ಕಲ್ಯಾಣ ಮಹೋತ್ಸವದ ಅಂಗವಾಗಿ ಅಗ್ನಿ ಪ್ರತಿಷ್ಠೆ ಎನ್ನುವ ಕಾರ್ಯಕ್ರಮ ಆಗಿರುವುದನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಅಗ್ನಿಯನ್ನು ಪ್ರಾರ್ಥಿಸಿ ಸ್ವಸ್ತಿ ಶ್ರದ್ಧಾ ಮೇಧಾ ಮೇಷಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಹವ್ಯವಾಹನ ಎಂಬುದಾಗಿ ಅಗ್ನಿದೇವರನ್ನು ಪ್ರಾರ್ಥಿಸಿ ತದನಂತರ ಮಧುಪರ್ಕ ನಿವೇದನೆ ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು ಜೇನು ಮೊಸರು ಮುಂತಾದವುಗಳನ್ನು ಅರ್ಪಿಸುವಂತಹದ್ದು. ಅದರ ಅರ್ಪಣೆಯನ್ನು ಮಾಡಿ ತದನಂತರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನೂತನ ವಸ್ತ್ರಗಳನ್ನು ಸ್ವಾಮಿಗೆ ಸಮರ್ಪಿಸಿರುವ ದೃಶ್ಯವನ್ನು ನಾವು ನೋಡಿದ್ದೇವೆ. ಶ್ರೀನಿವಾಸ ದೇವರಿಗೆ ನೂತನ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ದಾರೆ. ಶ್ರೀದೇವಿ ಭೂದೇವಿ ಅಮ್ಮನವರಿಗೂ ಕೂಡ ನೂತನ ವಸ್ತ್ರಗಳ ಸಮರ್ಪಣೆಯನ್ನು ಮಾಡಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶೇಷವಾಗಿ ಸ್ವಾಮಿಯ ಗುಣಗಾನವನ್ನು ಮಾಡುತ್ತಾ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಅಂತಹ ದಿವ್ಯವಾದಂತಹ ಉತ್ಸವದಲ್ಲಿ ಮಾನವರಾದ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವದ್ಭಕ್ತರ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ವಿಶೇಷವಾದಂತಹ ರೀತಿಯಲ್ಲಿ ಅರ್ಚಕ ವರೇಣ್ಯರು ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಕನ್ಯಾದಾನ ಮಹಾ ಸಂಕಲ್ಪವನ್ನು ಉಚ್ಚರಿಸಿರುವುದನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡಿದ್ದಾರೆ. ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸಿದ್ದಾರೆ. ಸ್ವಾಮಿಯಿಂದ ಸೃಷ್ಟಿಸಲ್ಪಟ್ಟಂತಹ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡುತ್ತಾ ಆ ಸ್ವಾಮಿಯ ಮಹಿಮೆಯನ್ನು ಅಲ್ಲಿ ಕೊಂಡಾಡಿದ್ದಾರೆ. ಅವುಗಳನ್ನೆಲ್ಲವನ್ನು ಕೂಡ ಕೇಳುತ್ತಾ ಸ್ವಾಮಿಯ ದಿವ್ಯವಾದಂತಹ ಈ ವಿಶಿಷ್ಟವಾದಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಯಜಮಾನರಾದ ನಮ್ಮೆಲ್ಲರ ಅಭಿವೃದ್ಧಿಯನ್ನು ಅರ್ಚಕ ವರೇಣ್ಯರು ಸ್ವಾಮಿಯಲ್ಲಿ ಪ್ರಾರ್ಥನಾರೂಪವಾಗಿ ಸಲ್ಲಿಸಿ ಮಹಾ ಸಂಕಲ್ಪವನ್ನು ಪೂರ್ಣಗೊಳಿಸಿದ್ದಾರೆ. ತದನಂತರ ನಾವೆಲ್ಲರೂ ವೀಕ್ಷಿಸ್ತಾ ಇರತಕ್ಕಂತಹ ಮಂಗಳಕರವಾದ ಮಾಂಗಲ್ಯ ಪೂಜೆ ಎನ್ನುವಂತಹ ಘಟ್ಟ ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ, ಅದರ ಮೇಲೆ ಆ ಮಾಂಗಲ್ಯಗಳನ್ನಿರಿಸಿ ಅರಶಿಣ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸಿ ಕಟ್ಟ ಕಡೆಯಲ್ಲಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕುರುಳಿಗೆ ಆ ಮಂಗಳಕರವಾದ ಮಾಂಗಲ್ಯಗಳನ್ನು ಅರ್ಪಿಸುತ್ತಾರೆ. ಮಾಂಗಲ್ಯ ಧಾರಣ ಮಹೋತ್ಸವ ಅದಾದ ನಂತರ ಕರ್ಪೂರ ನೀರಾಜನದ ಸಮರ್ಪಣೆಯನ್ನು ಮಾಡ್ತಾರೆ. ವಿಶೇಷವಾಗಿ ಕರ್ಪೂರ ನೀರಾಜನದ ಸಮರ್ಪಣೆಯ ನಂತರದಲ್ಲಿ ಭಗವದ್ಭಕ್ತರಾದ ಎಲ್ಲರೂ ಕೂಡ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಬಹಳ ಆನಂದದಿಂದ ಚಪ್ಪಾಳೆಯನ್ನು ತಟ್ಟುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಗೊಳಿಸ್ತಾರೆ. ಇಂತಹ ಸುವರ್ಣವಾದ ಅವಕಾಶವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಇದನ್ನು ಸಾರ್ಥಕಪಡಿಸಿಕೊಳ್ಳೋಣ. ನಾವು ಮಾತ್ರ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಭಾಗಿಗಳನ್ನಾಗಿ ಮಾಡಿಸುತ್ತಾ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಇದು ಈಗ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕುರುಳಿಗೆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡಿ ಮಾಂಗಲ್ಯ ಧಾರಣ ಮಹೋತ್ಸವವನ್ನು
ಸಂಪೂರ್ಣಗೊಳಿಸುತ್ತಾರೆ. ಹರೇ ಶ್ರೀನಿವಾಸ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ఓం ప్రజాపతి సోమగం రాజా నమసృజత తంత్రయో వేద అన్వసృత్యంత తాన్ హస్తే కురుత అథ సీతా సావిత్రీ మాంగళ్యం తంతునానేన లోకరక్షక హేతవే కంఠే బధ్నామి శుభయే సాజీవ శరద శతం. శ్రీదేవ్యై నమః. మాంగళ్యధారణ ముహూర్త సుముహూర్త అస్తు. ఓం ప్రజాపతి సోమగం రాజా నమసృజత తంత్రయో వేద అన్వసృత్యంత తాన్ హస్తే కురుత అథ సీతా సావిత్రీ మాంగళ్యం తంతునానేన లోకరక్షక హేతవే కంఠే బధ్నామి శుభయే రక్షత్వం భువనత్రయం. భూదేవ్యై నమః. మాంగళ్యధారణ ముహూర్త సుముహూర్త అస్తు.
ఓం ఇమాన్ లాజానావపామి సమృద్ధికరణాన్ మమ తుభ్యం చ సంవననాం తదగ్నిరనుమన్యతాం ఇయన్నార్యుపభ్రూతేక్నౌ లాజానావపంతి దీర్ఘాయురస్తు మే పతిరేధంతాం జ్ఞాతయో మమ స్వాహా ఓం ఉదాయుషాస్త్వాయుషో దోషధీనాగుం రసేనోత్పద్యన్యస్య సుష్మేనోధస్తామృతాగుం అను విశ్వాముతత్వయా వయం ధారాముదన్యా ఇవ అతిగాహే మహిత్విషః ఇమాన్ లాజానావపామి సమృద్ధికరణాన్ మమ తుభ్యం చ సంవననాం తదగ్నిరనుమన్యతాం ఇయన్నార్యుపభ్రూతేక్నౌ లాజానావపంతి దీర్ఘాయురస్తు మే పతిరేధంతాం జ్ఞాతయో మమ స్వాహా ఉదాయుషాస్త్వాయుషో దోషధీనాగుం రసేనోత్పద్యన్యస్య సుష్మేనోధస్తామృతాగుం అను విశ్వాభుతత్వయా వయం ధారాముదన్యా ఇవ అతిగాహే మహిత్విషః ఓం భూస్వః ఓం భవస్వః ఓం స్వస్వః ఓం భూర్భవస్వస్వః అతిథేన్మమకస్తాః అనుమదేన్మమకస్తాః సరస్వతేన్మమకస్తాః దేవసమిదప్రాసామిః అస్య దేవదేవస్య భగవతో నారాయణస్య శ్రీ భూనిలాసమేత శ్రీనివాస స్వామినః వైవాహిక మహోత్సవాక్యంచక్రమణి ఉపాసనాగ్నౌ సర్వప్రాయశ్చిత్తార్థమతో దేవాది షట్మైష్టమహోమం కరిష్యే అదితేన మన్యస్వ అనుమతేన మన్యస్వ సరస్వతేన మన్యస్వ దేవసవిదప్రసుమా ఓం అతో దేవా అవంతనో యతో విష్ణుర్విచక్రమే పృథివ్యా సప్తధామభిస్వాహా ఇదం విష్ణుర్విచక్రమే త్రేధానిదధే పదం సమూఢమస్యమాగం సురే స్వాహా త్రీని పదా విచక్రమే విష్ణుర్గోపా అదాభ్యః తతో ధర్మాణి ధారయన్ స్వాహా విష్ణోః కర్మాణి పశ్యతి గతో ప్రధాని పస్పశే ఇంద్రస్య గిత్యస్సఖా స్వాహా తద్విష్ణోః పరమం పదకం సదా పశ్యంతి సూర్యః దివీవ చక్షునాదరగ్ స్వాహా తద్విప్రాసో విపణ్యమోజా కృపాకం సస్సమింధరే విష్ణోర్యత్పరమం పదగ్ స్వాహా ఓం భూస్వాహా ఓం భవస్వాహా ఓం స్వస్వాహా ఓం భూర్భవస్వస్వాహా అదితేన్మమకస్తాః అనుమతేన్మమకస్తాః సరస్వతేన్మమకస్తాః దేవసవిదప్రాసామిః అస్య దేవదేవస్య భగవతో నారాయణస్య శ్రీ భూనిలాసమేత శ్రీనివాస స్వామినః వైవాహిక మహోత్సవాక్యంచక్రమణి ఔపాసనాగ్నో కర్మధాత్పుణ్యార్థం ఉపరిష్టాదంతహోమం కరిష్యే అదితేన మన్యస్వ అనుమతేన మన్యస్వ సరస్వతేన మన్యస్వ దేవసవిదప్రసుమా ఇదస్య కర్మణోత్తరేణ సంయత్వాన్యోనమహాకరం అగ్నిశ్వష్టికృత్వాన్ సర్వగ్స్విష్టకం సుహృతం కరోతు స్వాహా అగ్నయే స్విష్టకృతే చుహృతహుతాహుతీనాం కామానాకం సమర్థగిత్రే స్వాహా అగ్నయే స్వాహా అగ్నయే నారాయ స్వాహా అగ్నయే నపతయే స్వాహా ప్రజాపతయే స్వాహా ఇంద్రాయ స్వాహా విశ్వేభ్యో దేవేభ్య స్వాహా సర్వాభ్యో దేవతాభ్య స్వాహా ఏధోస్యేధీషీమహి స్వాహా సమతిశతేజోషతేజోమగిధేః స్వాహా యమస్య ధీమహి మత్యోర్మేవాహి స్వాహా సూర్యస్య ధీమహి చక్షుర్మేవాహి స్వాహా సోమస్య ధీమహి చిత్తమేవాహి స్వాహా వాయోర్ధీమహి ప్రాణాన్మేవాహి స్వాహా బ్రహ్మణో ధీమహి బుద్ధిం మే బాహి స్వాహా సప్తదే అగ్నే సమిత సప్తదిక్మా సప్తఋషగ సప్తధామ ప్రయాణి సప్తహోత్రా సప్తధాత్వా యుజంతి సప్తయో నీరాపణ స్వా కృతేన స్వాహా రతధాన విద్వాన్ నిష్ఠభృతేన పూర్ణమాహుదింజో మిమనసా ప్రజాపతయే స్వాహా అగ్నిర్భుక్తం వేదర్భుక్తం జౌర్భుక్తం ప్రథమీ భుక్తం ఓషధి వనస్పతి గంధర్వాప్సరసశ్చైవ భుక్తం అగ్నిర్జైనం వేదర్జైనం జౌర్జైనం ప్రథమీ జీర్ణం ఓషధి వనస్పతి గంధర్వాప్సరసశ్చైవ జీర్ణం సమందాంబర్హర హవిషా ఘృతేన సమాదిత్యేర్వసుభిః సమ్మరుద్భిః సమింద్రేణ విశ్వేభిర్దేవేభిరంతాం దివ్యం నభో గచ్చత యత్స్వాహా ఆద్యశేషం ఇంద్రాయ జహోమి స్వాహా అగ్నిస్తృప్యదో వేదస్తృప్యదో దియోస్తృప్యదో పృథివీతృప్యదో బ్రహ్మాత్యాస్తృప్యంతాం ఓషధి వనస్పతి గంధర్వాప్సరసశ్చైవ తృప్యంతాం మే దక్షిణ పితృపితామహాప్రపితామహాశ్చాక్షయ్యమస్తృప్యంతాం దితేన్మమకస్తాః అనుమతేన్మమకస్తాః సరస్వతేన్మమకస్తాః దేవసవిదప్రాసామిః ఆవాహన దేవతాభ్యో నమః జిదాస్థానం ప్రవేశయామి పవిత్రమసి పూర్ణం మే భూయాత్ స్వాహా సదశిశర్ మే భూయాత్ స్వాహా సర్వమసి సర్వం మే భూయాత్ స్వాహా అక్షతమక్షత్యే జుహోమి అక్షితమసి మమే క్ష్యేష్ఠాః వరసిష్ఠాకవరేష్టో గ్రహ్మచో అపాపధీన్ త్వేషం వచో అపాపధీక స్వాహా ఊర్ధ్వం యజ్ఞం నయతం వాజీహ్వరతమత్ర మేధామశ్వన్ పృథివ్యా దివో వా విష్ణవత వా పృథివ్యా స్వాహా పశ్చిమతః పరిధిమపనయా దక్షిణతః పరిధిమపనయా ఉత్తరతః పరిధిమపనయా పశ్చిమతో విష్ణోః సదనమసి దక్షిణతో విష్ణోః సదనమసి ఉత్తరతో విష్ణోః సదనమసి ప్రాచ్యాం విష్ణోః సదనమసి సర్వాణన్యాన్ ప్రసమూఖ్యా గ్రంథీన్ విస్తృత్యార్భిప్రోక్ష్య ఆప్యాయంతామితి జుహోతి
ಆಪ್ಯಾಯಂತಾಮಾಪವೋಷಧಯೋ ಮರುತಾಂ ಪೃಷತಗಿಸ್ಥದಿವಂ ಗಚ್ಚತತೋ ನೋ ವೃಷ್ಟಿಮೇರಯಸ್ಮಾಹ ಶುದ್ಧ್ಯಂತಾಂ ದೇವಸದನಗುಂ ಶುದ್ಧ್ಯಂತಾಂ ದೇವಸದನಂ ಭೂತಿಸ್ಮಾತೇರ್ಲಭತೆ ನಿತ್ಯಗುಂ ಸರ್ವಯಜ್ಞಕೃತಂ ಭವೇತ್ ಅಗ್ನಿಮಾರ್ತಯೋ ಭೂತಿಃ ಆದಿತ್ಯ ಸೋಮೋ ನಮಃ ತ್ರಯಾಯುಷಂ ಜಮದಗ್ನೇ ಕಸ್ಯಮಸ್ಯ ತ್ರಯಾಯುಷಂ ತ್ರಯಾಯುಷಂ ತನ್ಮೇ ಅಸ್ತು ತ್ರಯಾಯುಷಂ ದೀರ್ಘಾಯುತ್ರಾಯ ಬಲಾಯ ಸತಾಯ ಸತಂಚ ವರ್ಚಸೇ ತ್ರಯಾಯುಷಂ ಆಪೋಹಿಷ್ಟಾಮಯೋ ಭವಸ್ಥಾನಪೂರ್ಚೇತಧಾತನ ಮಹೇರಣಾಯ ದಿಕ್ಷಸೇ ಯೋ ವಶ್ಯಮತಮೋರಸಸ್ತಸ್ಯ ಭಾರಿಗತೆ ಹನಃ ಉಶತೀರವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜನ್ವಥ ಆಪೋ ಜನಯಥಾ ಜನಃ ಯತ್ತೇಗ್ನೇ ತೇಜಸ್ತೇನಾಹಂ ತೇಜಸ್ಮಿ ಭೂಯಾಸಂ ಯತ್ತೇಗ್ನೇ ವರ್ಚಸ್ತೇನಾಹಂ ವರ್ಚಸ್ಮಿ ಭೂಯಾಸಂ ಯತ್ತೇಗ್ನೇ ಹರಸ್ತೇನಾಹಂ ಹರಸ್ಮಿ ಭೂಯಾಸಂ ಮಯ ಮೇಧಾಂ ಮಯ ಪ್ರಜಾಂ ಮಯ ಯಜ್ಞಸ್ತೇಜೋ ದಧಾತ ಮಯ ಮೇಧಾಂ ಮಯ ಪ್ರಜಾಂ ಇಂದ್ರಿಯಂ ದಧಾತ ಮಯ ಮೇಧಾಂ ಮಯ ಪ್ರಜಾಂ ಮಯ ಸೂರ್ಯೋ ಬ್ರಾಜೋ ದಧಾತ್ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಭದಾಸನ ಯಕೃತಮಯಾ ದೇವ ಪರಿಪೂರ್ಣ ತತಸ್ತ್ರೇ ಪ್ರಾಯಶ್ಚಿತ್ತಾನ್ ಯಶೇಷಾನ್ ಹೋಮಕರ್ಮಾತ್ಮಕಾನಿ ವೈ ತಾನಿ ಶೇಷಾವಶೇಷಾನಾಂ ಕೃಷ್ಣಾನ್ ಸ್ಮರಣಂ ಪರಂ ಕಾಯೇನ ವಾಚಾ मनसेन्द्रियेण वा बुद्ध्यात्मना वा प्रकृते स्वभावात् करोमि यत्सकलं परस्मै नारायणायेति समर्पयामि ब्रह्मणे नमः सोमाय नमः यथा सुखं यथा स्थानं प्रवेशयामि अग्निपुरुषाय नमः आज्योपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्री श्रीनिवासार्पणमस्तु विघ्नेश्वराय नमः यदा सुखं यदा स्थानं प्रवेशयामि शोभनार्थं क्षेमाय पुनरागमनाय च सर्वं श्री भूनीला समेत श्रीवासार्पणमस्तु सर्वं श्री कृष्णार्पणमस्तु ಸರ್ವಂ ಶ್ರೀ ಭೂನೀಳಾ ಸಮೇತ ಶ್ರೀನಿವಾಸಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಅರ್ಚಕವರೇಣ್ಯರು ಸಂಪಾದನೆ ಮಾಡಿದ್ದಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಎಂಬುದಾಗಿ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಿದ್ದೇವೆ. ಬ್ರಹ್ಮಾದಿ ದೇವತೆಗಳಿಂದ ಸರ್ವದಾ ನಮಸ್ಕೃತನಾಗಿ ಅವರಿಂದ ಅಲಂಕೃತನಾಗಿರ್ತಕ್ಕಂಥವನು. ಆ ಸ್ವಾಮಿಯ ನಾಮಸ್ಮರಣ ಮಾತ್ರದಿಂದಲೇ ಸಕಲ ದೋಷಗಳು ಕೂಡ ದೂರವಾಗುವಂತಹದ್ದಾಗ್ತದೆ. ಅವನಲ್ಲಿ ನಾವು ಮಾಡಿದಂತಹ ಕರ್ಮವನ್ನು ಸಮರ್ಪಣೆ ಮಾಡ್ತಾ ಇದ್ದಂತೆಯೇ ಮಾಡಿದ ಕರ್ಮ ಅಕ್ಷಯವಾಗಿ ವಿಶೇಷವಾದ ಫಲವನ್ನು ನೀಡುವಂತಹದ್ದಾಗ್ತದೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಾ ಅವನ ಸಂತೋಷಕ್ಕಾಗಿಯೇ ನಮ್ಮ ಎಲ್ಲ ಕರ್ಮಗಳ ಅನುಷ್ಠಾನವನ್ನು ನಾವು ಮಾಡೋಣ. ಆ ಲಕ್ಷ್ಮೀನಾರಾಯಣ ಪ್ರೇರಣೆಯಿಂದಲೇ ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿಯೇ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ನಮ್ಮ ಪ್ರವೃತ್ತಿಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ತದನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯ ಅದನ್ನು ನಾವು ವೀಕ್ಷಣೆ ಮಾಡಿದ್ದೇವೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರು ಮತ್ತೊಂದು ಕಡೆ ಎದುರು ಬದರಾಗಿ ಕುಳಿತುಕೊಂಡು 2 ತೆಂಗಿನ ಕಾಯಿಗಳನ್ನು ಉರುಳಿಸಿಕೊಳ್ಳುವಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಅದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರೊಬ್ಬರಾದಂಥವರು ವಿಷ್ಣುಚಿತ್ರ ಅವರ ಮಗಳ ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಒಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ನಾವು ವೀಕ್ಷಿಸುತ್ತಿದ್ದೇವೆ.
ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಮಾಲೆಯನ್ನು ತಂದು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ಪುನಃ ತಾಯಿಯನ್ನು ನಮಿಸಿ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸಿ ಈಗ ಭೂದೇವಿಗೆ ಅರ್ಪಿಸಿದ್ದಾರೆ. ಭೂತಾಯಿಯ ಪಾದಪದ್ಮಗಳನ್ನು ನಮಿಸಿ ಅರ್ಚಕ ವರೇಣ್ಯರು ಆ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಶ್ರೀನಿವಾಸ ದೇವರಿಗೆ ಅರ್ಪಿಸಲಿದ್ದಾರೆ. ಅದಾದ ನಂತರ ಬಿಡಿಯ ಸಿಂಹಾಸನದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡುತ್ತಾ ಇರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರು ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ಸ್ವಾಮಿಯ ಸಿಂಹಾಸನದಲ್ಲಿಯೇ ನಮ್ಮೆಲ್ಲರಿಗೆ ದಿವ್ಯವಾದ ತಮ್ಮ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟು ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡಲಿದ್ದಾರೆ. ಆ ದೃಶ್ಯವನ್ನು ನೋಡಿದಂತಹ ಭಕ್ತರೆಲ್ಲರೂ ಕೂಡ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಆ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ಮುಂದಿನ ಕಾರ್ಯಕ್ರಮ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನ, ತದನಂತರ ಸಹಾಯ ಮಾಡಿದಂಥ ಅರ್ಚಕರನ್ನು ಸನ್ಮಾನ ಮಾಡುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి